ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದ ಸಮಾಪ್ತಿಯಾದ ನಂತರದಲ್ಲಿ ಈಗ ಮಂಗಲಾಚರಣ ರೂಪದಲ್ಲಿ ಮಂಗಳಾರತಿ ಏನು ಮಾಡ್ತಾರೆ ಅದನ್ನ ಈಗ ಮುಕ್ತಾಯದ ಮಂಗಲವನ್ನು ಮಾಡ್ತಾರೆ. ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತದೆ ಅಂತ ಹೇಳಿದರು. ಈ ಅದರದ್ದು ಏನು ಚಿಮಣಿ ಎಣ್ಣಿದು ಏನು ಗಾಣದ ಎಣ್ಣಿದು? ಅದಕ್ಕೆ ಅಂಥದ್ದಲ್ಲ, ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಿದ್ರು. ಪರಂ ಜ್ಯೋತಿ ಅಂದ್ರೆ ಏನು? ಜ್ಯೋತಿ ಅನ್ನ ದೀಪ ಯಾವ ಇಂಥದ್ದು ಆ ಎಣ್ಣೆ ಈ ಎಣ್ಣೆ ಅಥವಾ ತುಪ್ಪದ್ದು ಹಿಂಗೆ ಯಾವುದೇನಲ್ಲ. ಪರಂ ಜ್ಯೋತಿ ಅಂದ್ರು. ಪರಂ ಜ್ಯೋತಿ ಅಂದ್ರೆ ಏನು? ಸ್ವಯಂ ಪ್ರಕಾಶವಾದದ್ದು. ಪರಂ ಜ್ಯೋತಿ ಅಂದ್ರೆ ಸ್ವಯಂ ಪ್ರಕಾಶವಾದದ್ದು. ಅವೆಲ್ಲ ಪರಪ್ರಕಾಶ. ಹೌದಿಲ್ಲ? ಅದಕ್ಕೊಂದು ಕಡ್ಡಿ ಕೊರದು ಹಚ್ಬೇಕು. ಅದಕ್ಕೆ ಬೇಡ ಇನ್ನೊಂದು ಬೇರೆ ದೀಪ ತಂದ್ರೆ ಹಚ್ಬೇಕು, ಅವಾಗ ಹತ್ತೋದವು. ಮತ್ತು ಅವಕ್ಕೆ ಎಣ್ಣೆ ಬತ್ತಿ ಎಲ್ಲ ಬೇಕ. ಆದ್ರೆ ಇದು ಅಂಥದ್ದಲ್ಲ, ಸ್ವಯಂ ಪ್ರಕಾಶವಾದ ಜ್ಯೋತಿ. ಆ ಜ್ಯೋತಿಯನ್ನ ಅಲ್ಲಿ ಎಂಥ ಜ್ಯೋತಿ ಅಂತ ಕೇಳಿದ್ರೆ, ಜ್ಯೋತಿ ಅದೆಲ್ಲ ಜಗತ್ತಿನಾಗ ಭಾಳ ಅದಾವ. ಏನದಾವು? ಜಗತ್ ಜ್ಯೋತಿ. ಈ ಜಗತ್ತಿಗೆ ಬೆಳಕನ್ನು ಕೊಡೋದು ಒಂದು ಜ್ಯೋತಿ ಐತಿಲ್ಲ, ಸೂರ್ಯ. ಹೌದಿಲ್ಲ? ರಾತ್ರಿ ಅವ ಇರಂಗಿಲ್ಲ. ಮತ್ತು ಬೆಳದಿಂಗಳ ರೂಪದಿಂದ ಕೊಡೋದು ಚಂದ್ರ. ಬೇಡ ಇಲ್ಲಿ ಇದಿಲ್ಲ ಅಂದ್ರೆ ಉರಿ ಹಚ್ಚಾರ ಅಲ್ಲಿ ಪ್ರಕಾಶ ಮಾಡ್ತೀವಿ, ಅಗ್ನಿ. ಹಿಂಗ ಇವನು ಜಗತ್ತಿನಲ್ಲಿ ಪ್ರಕಾಶ ಮಾಡೋ ಅದಾವು ಅಂತಂದ್ರ ಇದು ಅಂಥ ಜ್ಯೋತಿನೂ ಅಲ್ಲ. ಯಾವ ಎಣ್ಣೆ ಬತ್ತಿಗಳಿಂದ ಕೂಡುದು ಅಲ್ಲ. ಮತ್ತದು ಸ್ವಯಂ ಪ್ರಕಾಶವಾದ ಜ್ಯೋತಿ. ಅದು ಹೇಗೈತಿ ಅಂದ್ರೆ ಅದಕ್ಕೆ ಕಠೋಪನಿಷತ್ ಹೇಳ್ತದೆ. ಏನಂತ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋ ಅಯಮಗ್ನಿ ತಮೇವ ಭಾಂತ ಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅಂತ ಕಠೋಪನಿಷತ್ತು ಹೇಳ್ತದೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಆ ಜ್ಯೋತಿ ಅದನ್ನೇನ್ರ ಬೆಳಗಬೇಕಾದ್ರೆ ಹಂಗೆ ಈ ಜ್ಯೋತಿ ಮನೆಯಾಗಿನ ಜ್ಯೋತಿ ಬೆಳಗಬೇಕಾದ್ರೆ ಅದಕ್ಕೆ ಇನ್ನೊಂದು ದೀಪರ ಬೇಕು. ಬೇಡ ಈ ಇಲೆಕ್ಟ್ರಿಕ್ ಅಲ್ಲಿ ಮತ್ತು ಅದನ್ನು ಹೇಳ್ಯಾರ, ನೇಮ ವಿದ್ಯುತ್ತೋ. ಆ ವಿದ್ಯುತ್ತು ಕೂಡ ಕರೆಂಟ್ ತರಬೇಕಾದಕ್ಕೆ ಈ ಬಲ್ಬ್ ಉರಿಬೇಕಾದ್ರೆ, ಹೌದಲ್ಲ? ಹಿಂಗ ಆ ಆತ್ಮಜ್ಯೋತಿಯನ್ನು ಬೆಳಗತಕ್ಕಂಥದ್ದು ನತತ್ರ ಸೂರ್ಯೋ ಭಾತಿ. ಆ ಸೂರ್ಯವು ಕೂಡ ಅದನ್ನು ಪ್ರಕಾಶ ಮಾಡೋದಿಲ್ಲ.
ನ ಚಂದ್ರ ತಾರಕಂ, ಚಂದ್ರನು ಪ್ರಕಾಶ ಮಾಡೋದಿಲ್ಲ, ತಾರೆಗಳು ಚಿಕ್ಕೆಗಳು ಮಾಡೋದಿಲ್ಲ. ನೇಮ ವಿದ್ಯುತ್ತೋ, ವಿದ್ಯುತ್ ಕೂಡ ಇಲ್ಲ, ಅದು ಪ್ರಕಾಶ ಮಾಡೋದಿಲ್ಲ. ಭಾಂತಿ ಕುತೋ ಅಯಂ ಅಗ್ನಿ, ಇಂತಿಂತಾವು ಸೂರ್ಯ ಚಂದ್ರ ಇಂಥವ ಮಾಡ್ಲಕ್ ಸಾಮರ್ಥ್ಯ ಇಲ್ಲ ಅಂದ್ರೆ ಈ ಲೌಕಿಕ ಅಗ್ನಿ ಇದು ಬೆಂಕಿ ಕುತಃ ಅದೇಂಗ್ ಮಾಡ್ತತಿ ಅಂತ ಅಂದ್ರೆ ಈ ರೀತಿ. ಮತ್ತೆ ಯಾಕೆ ಮಾಡಂಗಿಲ್ಲ ಅದು, ಇವು ಎಲ್ಲ ಯಾಕೆ ಮಾಡಂಗಿಲ್ಲ ಅಂದ್ರೆ ತಮೇವ ಭಾಂತಂ ಅನುಭಾತಿ ಸರ್ವಂ. ಇವು ಎಲ್ಲ ಜಗತ್ತನ್ನು ಸೂರ್ಯ ಬೆಳಗಬಹುದು, ಚಂದ್ರ ಬೆಳಗಬೇಕಾದ್ರೂ ಕೂಡ ಇವು ಸ್ವಯಂ ಜ್ಯೋತಿ ಅಲ್ಲ, ಇವು ಪರಪ್ರಕಾಶಗಳೇ ಅದಾವ. ಅದಕ್ಕೆ ಅವು ಸ್ವತಂತ್ರ ಇಲ್ಲವು. ಅದಕ್ಕೆ ತಮೇವ ಭಾಂತಂ ಅನುಭಾತಿ ಸರ್ವಂ, ಇವೆಲ್ಲ ಏನದಾವಲ್ಲ ಸೂರ್ಯ ಚಂದ್ರ ಅಗ್ನಿ ಮೊದಲಾದವೆಲ್ಲ ತಮೇವ ಭಾಂತಂ ಅನುಭಾತಿ ಸರ್ವಂ, ಅದರ ಪ್ರಕಾಶವನ್ನು ಪಡೆದ ಇವು ಬೆಳಗ್ತಾವ. ಒಬ್ಬೊಬ್ರು ಇರ್ತಾರಲ್ಲ, ಇನ್ನೊಬ್ಬರ ಕಡೆಯಿಂದ ಸಾಲ ತರ್ತಾರ, ತಾವು ಇನ್ನೊಬ್ಬರಿಗೆ ಸಾಲ ಕೊಡ್ತಾರೆ. ಅಲ್ಲಿ ಸಾವುಕಾರಿ ಬಡ್ಡಿ ಅಂತಿರೋದು, ಇಲ್ಲಿ 3, 5, 10 ಹಿಂಗಿಂಗ ಹಾಕೋದು, ಹಿಂಗೆ ಮಾಡ್ತಾರಲ್ಲ, ಹಂಗಿವು ಸ್ವತಂತ್ರ ಅಲ್ಲ. ಅಲ್ಲದೆ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ, ಇದಂ ಸರ್ವಂ ತಸ್ಯ ಭಾಷಾ, ಅದರಿಂದಲೇ ಇದು ಎಲ್ಲ ಪ್ರಕಾಶ ಆಗೈತಿ. ಈ ಜಗತ್ತೆಲ್ಲ ಕೂಡ ಪ್ರಕಾಶಮಾನ ಆದದ್ದು ಕೂಡ ಅದರಿಂದ. ಅಂದ್ರೆ ಎಲ್ಲಕ್ಕೂ ಮೂಲ ಕಾರಣ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಟ್ಯೂಬ್, ಬಲ್ಬ್, ಫೋಕಸ್ ಮೊದಲಾದವುಗಳಿಗೆಲ್ಲ ಹೆಂಗೆ ಕರೆಂಟ್ ಅವೇ ಕಾರಣವೋ ಅದರಂತೆ ಆ ಆತ್ಮಜ್ಯೋತಿಯೇ ಎಲ್ಲ ಸೂರ್ಯ ಚಂದ್ರ ಎಷ್ಟು ಪ್ರಕಾಶ ಅದಾವು ಎಲ್ಲಕ್ಕೂ. ಆದ ಕಾರಣ ಅದರ ಪ್ರಕಾಶವನ್ನು ಇವು ಪಡೆದು ಬೆಳಗುತ್ತಾವು. ಅಂದ ಮೇಲೆ ಅದನ್ನ ಪ್ರಕಾಶ ಮಾಡ್ಲಿಕ್ಕೆ ಬರ್ತದೇನೆ, ಅದಕ್ಕೆ ಬರೋದಿಲ್ಲ. ಅದಕ್ಕೆ ನ ತತ್ರ ಸೂರ್ಯೋ ಭಾತಿ, ಸೂರ್ಯನು ಕೂಡ ಅದರ ಮುಂದೆ ಹೆಂಗಾಕಾನು ಅಂದ್ರೆ ಈ ದೀಪ ಸೂರ್ಯನ ಮುಂದೆ ಹಿಡಿದು ಕೂಡ ಹೆಂಗಾಕತಿ, ಏನಿಲ್ದಂಗೆ ಆಕೈತಿ ಅದ್ರ ಬೆಳಕು. ಹಂಗ ಸೂರ್ಯನು ಈ ಆತ್ಮಜ್ಯೋತಿ ಮುಂದೆ ಬಂದಾಗ ಅದನ್ನು ಹಿಂಗಾಕತಿ, ಈ ಗಪ್ಪ ಆಕೈತದ ತಗೋ. ಈ ರೀತಿ ಆತ್ಮಜ್ಯೋತಿಯದ. ಆದ್ದರಿಂದ ಇಲ್ಲಿ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಅದು ವಿಮಲದ, ಅದನ್ನು ಶ್ರುತಿಯಲ್ಲಿ ಶುದ್ಧಂ ಅಪಾಪವಿದ್ದಂ ಅಂತ ಶ್ರುತಿ ಹೇಳಿ. ಅದು ಶುದ್ಧದ ಅಪಾಪವಿದ್ದದ. ಯಾಕಂದ್ರ ನಹಿ ಅದು ಜ್ಞಾನ ಸ್ವರೂಪ ಹೌದಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತ ಗೀತೆಯಲ್ಲಿ ಕೂಡ ಹೇಳ್ಯಾರ. ಅದರಂತ ಪವಿತ್ರ ವಸ್ತು ಇನ್ನೊಂದಿಲ್ಲ. ಆದ್ದರಿಂದ ವಿಮಲ, ವಿಮಲ ಅಂದ್ರೆ ಪವಿತ್ರ ಹೀಗದ. ಇಂಥ ಪರಂ ಜ್ಯೋತಿ ಬೆಳಗುತ್ತಿದೆ. ಮತ್ತದು ಹೆಂಗ ಬೆಳಗತೈತಿ ಅಂದ್ರ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅಂತ ಹೇಳಿದ್ರು. ಮಾತು ಮನಗಳಿಂದ ಅತ್ತತ್ತ ಮೀರಿದ. ಮಾತು ಮನಸ್ಸು ಇವುಗಳನ್ನ ಮೀರಿ ಬೆಳಗ್ತೈತಿ. ಇವಕ್ಕೂ ಏನು ಒಳಗಿಲ್ಲದ. ಅದಕ್ಕ ಕೇನು ಉಪನಿಷತ್ತು ಹೇಳ್ತದೆ. ಕೇನು ಉಪನಿಷತ್ತು ಏನು ಹೇಳ್ತದ?
ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನೋ. ಏನಂತದೆ? ನ ತತ್ರ ಚಕ್ಷುರ್ಗಚ್ಚತಿ. ಚಕ್ಷು ಕಣ್ಣ, ಎಲ್ಲ ಇದು ಕುರ್ಚಿ ಐತಿ, ಇದು ಟೇಬಲ್ ಐತಿ, ಅದು ಇವತ್ತು ಹುಣ್ಣಿಮೆ ಐತಿ ಅಂತೇಳಿ ಚಂದ್ರನ್ ನೋಡಿ ಹಿಂಗೆಲ್ಲ ಅಲ್ಲಿ ಎಲ್ಲ ಹೋಗಿ ಅದನ್ನ ತಿಳಿತೈತಿ. ಅದ ನೋಡೋದು ಚಂದ್ರ ಎಲ್ಲಿದಾನ ಅಲ್ಲಿಗೆ ಹೋಗ್ತೈತಿ. ಕರೆ ಆತ್ಮನಲ್ಲಿ ಹೋಗೋದು ಅವನ ತನ ಹೋಗೋದು ಸಾಧ್ಯ ಇಲ್ಲ. ಹೆಂಗೆ? ಅದಕ್ಕೆ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನೋ. ಇಟ್ಟಂದ್ರೆ ಏನಾಯ್ತು? ನ ತತ್ರ ಚಕ್ಷುರ್ಗಚ್ಚತಿ ಅಂದ್ರ ಒಂದು ಚಕ್ಷು ಅಂದ್ರೆ ನೇತ್ರ, ನೇತ್ರ ಒಂದು ತಗೊಂಡಾರ ಅಂದ್ರೆ ಮುಂದೆ ಉಳಿದ ಜ್ಞಾನೇಂದ್ರಿಯಗಳೆಲ್ಲ ಬಂದುವ ಅಂತ ಹಿಂಗೆ ತಿಳ್ಕೊಬೇಕಂತ ಅರ್ಥ. ಅದು ಒಂದ ನೋಡಂಗಿಲ್ಲ, ಉಳಿದು ಮತ್ತ ಕಿವಿ ಅದು ನೋಡ್ತಾವನ. ಅದಕ್ಕೂ ಯಾವುದಕ್ಕೂ ವಿಷಯ ಅಲ್ಲ ಅಂತ. ಜ್ಞಾನೇಂದ್ರಿಯಗಳಿಗೂ ಯಾವ ವಿಷಯ ಅಲ್ಲ. ನವಾಗಚ್ಚತಿ ಅಂತ ಹೇಳೋದ್ರಿಂದ ಅಲ್ಲಿ ಕರ್ಮೇಂದ್ರಿಯಗಳು ಯಾವುವು ಅಲ್ಲಿ ಏನೋ ಅವ್ರ ಕೆಲಸ ನಡೆಯಂಗಿಲ್ಲ. ಹೆಂಗ್? ನೋ ಮನೋ, ಮನಸ್ಸು ಕೂಡ ಅಲ್ಲಿ ಅದ್ರ ಕೆಲಸ ಇಲ್ಲ. ಅಂದ್ರೆ ಅಂತಃಕರಣಗಳೇನದಾವಲ್ಲ, ಅಂತಃಕರಣಗಳಿಗೂ ಕೂಡ ಅದು ವಿಷಯ ಅಲ್ಲ. ಯಾಕ? ಅಂತಃಕರಣ ವಿಶೇಷ ಅವಸ್ಥಾಕು ಮನ ಕೈಯೇ. ಅಂದ ಮೇಲೆ ಇಲ್ಲಿ ಏನ್ ಹೇಳ್ದಂಗಾಯ್ತು? ನವಾಗಚ್ಚತಿ ನೋ ಮನೋ ಅಂದ ಮೇಲೆ ವಾಗ್ ಅಂದ್ರೆ ಮಾತು. ವಾಗಿಂದ ಏನ್ ಮಾಡ್ತೈತಿ? ಮಾತಿನಿಂದ ತಿಳಿಸ್ತೈತಿ. ಮನೋ ಮನಸ್ಸಿನಿಂದನು. ಹಿಂಗ ಮಾತು ಮನಗಳಿಂದ ಹಿಂಗದ. ಅದಕ್ಕಾಗಿ ಈ ರೀತಿ ಅದು ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳಿದರು. ಇದು ಸ್ವಯಂ ಪ್ರಕಾಶ ರೂಪ ಶಂಭುಲಿಂಗ ಅಂತಕ್ಕಂಥ ಪರಬ್ರಹ್ಮ ವಸ್ತು ಅನ್ನುವ ಜ್ಯೋತಿ ಪ್ರತ್ಯೇಗಾತ್ಮ ಸ್ವರೂಪದಿಂದ ಯಾವಾಗಲೂ ಇದು ಬೆಳಗ್ತಾ ಇದೆ. ಅದು ಯಾವುದದು ಅಂದ್ರೆ ಮನವಾಣಿಗಳನ್ನು ಅರಿಯುತ್ತಾ ಮಾತು ಮನಸ್ಸನ್ನ ತಾ ಅರಿತೈತೆ. ಅದು ಅವುಗಳಿಂದ ತಾ ಅರಿಸಿಕೊಳ್ಳೋದಿಲ್ಲ. ವಿಜ್ಞಾತಾರ ಮರೇಕೇನ ವಿಜಾನಿಯಾತ್ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾರೆ. ವಿಜ್ಞಾತಾರ ಮರೇಕೇನ ವಿಜಾನಿಯಾತ್, ಎಲ್ಲವನ್ನ ಅರಿಯತಕ್ಕಂಥ ಅನುರೂಪ ಆತ್ಮನನ್ನು ಅರಿಯುವುದು ಯಾವುದಾದ್ರೂ ಐತಿ ಏನು ಅಂದ್ರೆ ಇಲ್ಲ. ಅದಕ್ಕೆ ಆ ಮನಸ್ಸು ಮಾತುಗಳನ್ನ ತಾ ಅರಿತೈತೆ. ಅದು ಅವುಗಳಿಂದ ತಾ ಅರಿಸಿಕೊಳ್ಳೋದಿಲ್ಲ. ಇಂಥದ್ಯಾವುದು? ಅದು ಆತ್ಮಸ್ವರೂಪ ಜ್ಯೋತಿ ಅಂತ ಹೇಳಲ್ಪಡ್ತೈತೆ. ಅದನ್ನ ಮಾತು ಮನಗಳಿಂದ ಅತ್ತತ್ತ ಮೀರಿದ ಅನ್ನೋದಕ್ಕೂ ಶ್ರುತಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂಥೇಳಿ ಯಾವ ತೈತ್ತಿರೀಯ ಉಪನಿಷತ್ತಿನಲ್ಲಿ ಬಂದದ. ತೈತ್ತಿರೀಯ ಉಪನಿಷತ್ತಿನ 2:9 ಬಂದದ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ವಾಚೋ ಮನಸ, ವಾಣಿಗೂ ಕೂಡ ಅದು ಅಲ್ತಾನ ಹೋಗಿ ಎಲ್ಲವನ್ನ ಹೇಳ್ತೈತಿ. ಇದು ಕಿಡಿಕಿ ಐತಿ, ಇದು ಬಾಗಲೈತಿ, ಅವ ಚಂದ್ರದಾನ, ಅಲ್ಲಿ ಚಿಕ್ಕದಾವು, ಇವ ಸೂರ್ಯದಾನ, ಎಲ್ಲ ಹೇಳ್ತೈತಿ. ಅವನ್ನ ಹೇಳಕ್ ಬರಂಗಿಲ್ಲ. ಮಾತಿನ ಇದು ಓಟ್ ಅಲ್ಲಿ ತನ ಇಲ್ಲ. ಅದಕ್ಕೆ ಅಪ್ರಾಪ್ಯ ನಿವರ್ತಂತೆ ಅಪ್ರಾಪ್ಯ
ಅಲ್ಲಿದು ಅದು ನನಗೇನು ವಿಷಯ ಆಗೋದಿಲ್ಲ ಅಂಥೇಳಿ ಹೊಳ್ಳಿ ಬರ್ತಾವ. ಇವು ಹೊಳ್ಳಿ ಬರೋದೇನು? ಈ ಮಾತು ಯಥೋ ವಾಚ್ಯೋ ನಿವರ್ತಂತೆ. ಈ ಮಾತು ಹೊಳ್ಳಿ ಬರ್ತದೆ, ಅದನ್ನು ಮುಟ್ಲಾರ್ದ ಅದಕ್ಕೆ ವಿಷಯ ಅಲ್ಲ ಅನ್ನೋದೇನು ದೊಡ್ಡ ಮಾತನ? ಏನು ದೊಡ್ಡ ಮಾತು ಇಲ್ಲ ಅದು. ಇದ್ರ ಅಧಿದೇವ್, ಈ ಮಾತಿನ ಅಧಿದೇವ್ ಯಾರು? ಅಗ್ನಿದೇವ್ಗ ವಿಷಯ ಆಗಿಲ್ಲ. ಎಲ್ಲಿ? ಯಕ್ಷ ಅಂತೇಳಿ ಅದು ಕೇನು ಉಪನಿಷತ್ತಿನಲ್ಲಿ ಬರ್ತದೆ. ಈ ದೈತ್ಯರಿಗೆ ದಾನವರಿಗೆ, ದೈತ್ಯರು ದಾನವರು ಒಂದೇ ಆಗ್ತದೆ. ದೇವತೆಗಳಿಗೆ ಮತ್ತು ದಾನವರಿಗೆ, ದಾನವರಂದ್ರೆ ದೈತ್ಯರು, ದೇವತೆಗಳಿಗೂ ದಾನವರಿಗೂ ಯುದ್ಧ ಆಯ್ತು. ಯುದ್ಧ ಆದಾಗ ಮತ್ತು ಪರಮಾತ್ಮ ಅವರಿಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡ್ದ. ಅವರು ಎಲ್ಲ ದೈತ್ಯರನ್ನು ಜಯಿಸಿದರು. ಜಯಿಸಿದ ಮೇಲೆ ನಾವು ಜಯಿಸೇವೆ, ನಾ ಎಲ್ಲಕ್ಕಿಂತ ಮುಂದಾಗಿ ನಾ ಇದ್ದಾಗ ಇದು ವಿಜಯ ಆಯಿತು ಅಂತ ಅಗ್ನಿದೇವ್ ಅಲ್ಲ ಕತ್ತಿದ, ವಾಯುದೇವ್ ಹಿಂಗಲ್ಲ ಕತ್ತಿದ, ಇಂದ್ರದೇವ್ ಎಲ್ಲರೂ ಹಿಂಗ ನಾ ಇದ್ದಾಗ ಆಯ್ತಿದೆ. ಒಬ್ಬೊಬ್ರು ಅಂತಾರಲ್ಲ ನಾ ಇದ್ದಾಗ ಇದೆಲ್ಲ ಆಯ್ತತ್ತೆ. ಹಿಂಗ ಅವರು ಒಂದು ತಮ್ಮ ಅಭಿಮಾನದಿಂದ ಹಿಂಗ ಜಿಗಿದಾಡ್ಲಕತ್ತಿದ್ರು. ಎಷ್ಟು ಹುಚ್ಚದಾರಿ ಇವರು. ಆ ಪರಮಾತ್ಮ ಎಷ್ಟು ಹುಚ್ಚದ ಇವು. ಇವ್ರದ್ದು ಎಲ್ಲಿ ಏನೈತಿ ಇವರಲ್ಲಿ? ಏನೂ ಇಲ್ಲ. ಅಲ್ಲ ಏನು ಮಾಡು, ಅಲ್ಲಿ ಗೀತೆಯಲ್ಲಿ ಅವನು ಹಂಗೆ ಹೇಳೇನ, ನೀವೇನು ಹೊಡಿತೀವಿ ಎಲ್ಲ ಮಾಡವ ಮಟ್ಟವ ನಾ ಅದೇನು ನಿಮಿತ್ತ ಮಾತ್ರ ಭವ ಸಭೆ ಸಾಕಿನ್. ಇವ್ರನ್ನೆಲ್ಲ ನಾ ಹೊಡಿತೀನಿ, ಇವ್ರು ಸಾಯ್ತಾರು, ಮುಂದೆ ಹಂಗಾಕತಿ ಹಿಂಗಾಕತಿ, ಸಂಕರು ನರಕಾಯವು ಅಂತ ಅಲ್ಲಿ ತನಕ ಎಲ್ಲ ಹೇಳ್ಕೊತ ಹೋಗ್ಲಾಗತ್ತಿ. ನೀ ಹೊಡಿತಿ ಇವ್ರನ್ನ? ಈ ಸೈನ್ಯವನ್ನೆಲ್ಲ ಹೊಡೆಯೋದು ನೀನು ಹೊಡಿತೀನಿ ನಿನ್ನ ತಲೆ? ಅದಕ್ಕೆಲ್ಲ ಮಾಡವ ನಾ ಅದೇನೆ, ಸುಮ್ಮನೆ ನಿಮಿತ್ತಿ ಮಾಡ್ಕೊಂಡೇನ. ಅದಕ್ಕೆ ನಿನಗ ಒಂದು ಶಬಾಷಿ ಕೊಡೋ ಸಲುವಾಗಿ ಮಾಡೋದೆಲ್ಲ ನನ್ನ ಕೆಲಸ ಐತಿ ಅಂತ ಹೆಂಗೆ ಹಂಗೆ ಈ ಜಗತ್ತಿನ ಯಾವುದೇ ವ್ಯವಹಾರ ನಡೆದ್ರು ಯಾರು ಮಾಡೋರು? ಅವ ಮಾಡ್ತಾನೆ, ಪರಮಾತ್ಮ ಮಾಡ್ತಾನೆ ಯಾವುದೇ ಕೆಲಸ. ಇಲ್ಲಿ ಏನು ನಡಿತೈತಿ ಎಲ್ಲ, ಇಲ್ಲಿ ಶಾಸ್ತ್ರ ನಡಿಬೇಕು. ಇದು ಯಾರು ನಾವು ಮಾಡ್ತೀವನ? ನಾವು ಮಾಡ್ತೀವಿ ಅಂದ್ರೆ ಆಗೋಪಕ್ಕಿನೂ ಅಲ್ಲ. ಅದು ಯಾರಿಂದ? ಅವನ ಸಂಕಲ್ಪ. ಯಾಕಂದ್ರೆ ತೇನ ವಿನಾ ತೃಣಮಪಿ ನ ಚಲತಿ. ಬರೇ ಇದು ಶಾಸ್ತ್ರ ನಡೆಯೋದು ಇದೆಲ್ಲ ದೊಡ್ಡ ಮಾತಲ್ಲ. ಹುಲ್ಲು ಕಡ್ಡಿ ತೃಣಮಪಿ, ಹುಲ್ಲು ಕಡ್ಡಿ ಹಿಂಗೆ ಮಾಡಿ ಅಳಗಾಡ್ಬೇಕಾದ್ರೂ ಅವನು ಪ್ರೇರಣೆ ಬೇಕತ್ತದ. ಹಂಗೆ ಮತ್ತು ಜಗತ್ತಿನ ಯಾವುದು ಅವನು ಜಗದೀಶದನ. ಈ ಜಗತ್ತಿನಾಗ ಏನೋ ನಡೆದ್ರು, ಏನು ಆದರೂ, ಏನು ಹೋದ್ರು ಎಲ್ಲ ಅವನೇ. ಅದಕ್ಕೆ ಅವನು ಶಾಸನಕರ್ತ ಈಶ್ ಅಂತ ಹೇಳ್ಕೊಂಬಂದಾರ. ಅದಕ್ಕೆ ನಾ ಎಲ್ಲ ಮಾಡಾಬಿಟ್ಟವದಾನೆ. ಇವ್ರು ನಾ ಮಾಡೇನಂತಂದ್ರೆ ಇವ್ರಿಗೆ ಸ್ವಲ್ಪ ಅಹಂಕಾರ ಬಂದೈತಿ, ಅದನ್ನು ಜರ ಬಗ್ ಹೊಡಿಬೇಕಂತ. ಆವಾಗ ಏನು ಮಾಡಿಬಿಟ್ಟ, ಹಂಗೆ ಉದ್ದವ್ಗೆ ಅಹಂಕಾರ ಬಂದಿತ್ತಲ್ಲ, ನಾ ಜ್ಞಾನಿ ಐತಿ ಹೌದಿಲ್ಲ, ಹಂಗಾರೆ ಹೋಗಿ ಹಂಗಾರೆ ಗೋಪಿಕಾ ಹತ್ತಿರಲಿಲ್ಲ ಕಳಿಸಿದ್ ನೋಡು ಕೃಷ್ಣ. ಆ ರೀತಿ ಅವನು ಸ್ವತಃ ತಾನ ಬಂದು ಇವರೆಲ್ಲ ಹಿಂಗೆಲ್ಲ ಜಿಗಿದಾಡ್ಕೋತಿದ್ರು, ನೀ ಅಂತ ಹಿಂಗೆಲ್ಲ ಅಲಕತ್ತಿದ್ರಲ್ಲ, ಅಲ್ಲಿ ಹಿಂಗೆ ಇಲ್ಲಿ ಮುಂದೆ ನಿಂತು ಈ ಭೂಮಿಗೂ ಆಕಾಶಕ್ಕೂ ಏಕಾಗಿ ಪ್ರಕಾಶ, ಅದು ಹಿಂಗು ಒಂದು ದೊಡ್ಡ ಪ್ರಕಾಶನ ಎದ್ದು ಹಿಂಗೆ ಅಲ್ಲಿ ತನಕ ಹಿಂಗೆ ನಿಂತು ಬಿಡ್ತದ. ಎಲ್ಲ ದೇವತೆಗಳು ಅಂದರು ಏನಿದು?
ಏನೈತಿ ಇದು ಯಾರಿಗೆ ಗೊತ್ತಾಗ್ತವಲ್ಲ ಅದು. ಅಲ್ಲಿಂದ ಇಂದ್ರ ದೇವ ಅಂದ ಎಲ್ಲರೂ ಏನಿದು ಏನಿದು ಅಲ್ಲಾಗುತ್ತ. ಅದರಾಗ ಮೇನ್ ಅಗ್ನಿದೇವ್ ಅದೇನೈತಿ ಸ್ವಲ್ಪ ನೋಡ್ಕೊಂಡು ಬಾ ಹೋಗುವ ಅಂತ ಇಂದ್ರ. ಅದು ಅಗ್ನಿ ಹೋಗಿ ಅದು ನಾ ಅಂದ್ರೆ ಏನಂತ ತಿಳ್ಕೊಂಡು ಹಿಂಗೆ ಹೋಗಿ ನೀ ಯಾರು ಅಂತ ಕೇಳ್ತು. ನೀ ಯಾರು ಅಂದ್ರೆ ನೀ ಯಾರು ಅಂತ ಕೇಳ್ದ ಪರಮಾತ್ಮ. ನೀ ಯಾರು ಅಂತ ಕೇಳ್ದ. ನಾ ಗೊತ್ತಿಲ್ಲ ನಿನಗೆ. ಈ ಜಗತ್ತಿನಾಗ ಪ್ರತಿಯೊಬ್ಬರಿಗೆ ಗೊತ್ತದೇನ. ನಾಟ್ ಪ್ರಸಿದ್ಧದೇನೆ. ಹಿಂಗೆ ಪ್ರಸಿದ್ಧದಿ. ಏನು ಮಾಡ್ತೀಯ ಏನು ಮಾಡ್ತೀಯ ಅಂದ್ರೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ನಿನಗೆ. ಇಲ್ಲಪ್ಪ ಈ ಜಗತ್ತನ್ನೆಲ್ಲ ಹಿಂಗೆ ಸುಟ್ಟು ಬಿಡಂದ್ರೆ ಒಟ್ಟು ಒಮ್ಮೆ ಸುಟ್ಟ ಬಿಡ್ತೇನೆ. ಅಂಥ ಸಾಮರ್ಥ್ಯ ಐತಿ ನನಗೆ. ಮತ್ತು ನಿನಗೆ ಹೆಂಗೆ ಗೊತ್ತಿಲ್ಲ ಇದು ಅಂದ. ಹಿಂಗ ನನಗೆ ಗೊತ್ತಿಲ್ಲಪ್ಪ. ನಾ ನೋಡು ನಂಗಾರ ನೀ ಹಿಂಗದಿ ಅನ್ನೋದು. ಮತ್ತು ಅಂಥೇಳಿ ಮಾಡಿ ಒಂದು ಹುಲ್ಲು ಕಡ್ಡಿ ತಗೊಂಡು ಇದೊಂದು ಹುಲ್ಲು ಕಡ್ಡಿ ಸುಡು ನೋಡೋನು ಅಂತ. ಏನು ಮಾತಾಡ್ತೀಯ? ನನ್ನ ಜಗತ್ತನ್ನು ಸುಟ್ಟು ಹಾಕ್ತೇನೆ ಅನ್ನುವಾಗ ಏನು ಹುಲ್ಲು ಕಡ್ಡಿ ಸುಡು ಅಂದ್ರೆ ನಾನು ಇದೇನು ಕಿಮ್ಮತ್ತನಿದೆ ಎಲ್ಲಿ ಸ್ಯಾಂಪಲ್ ನೋಡ್ತೇನೆ ನಾನು ಅಂತ ಹುಲ್ಲು ಕಡ್ಡಿ ಹಿಡ್ದ. ಇದೇನು ಬಿಡಿ ಹಿಂಗೆ ಊದೋರು ಸುಟ್ಟು ಹೋಗತ್ತೆ ಅಂದ್ರೆ ಇಪ್ಪತ್ತು ಉದ್ದ. ಆಟ್ರಾಗ ಅವ ಏನು ಮಾಡಿದ, ಇವನು ಶಕ್ತಿ ತಗೊಂಡ್ಬಿಟ್ಟ. ಏನು ಮಾಡಿದ್ರು ಸುಡುವಲ್ದು. ಅದು ತನ್ನ ಎಷ್ಟು ಶಕ್ತಿ ಐತಿ ಎಲ್ಲ ಪೂರಾ ಪ್ರಯೋಗ ಮಾಡಿದ್ರು ಹುಲ್ಲು ಕಡ್ಡಿ ಏನೂ ಆಗಲಿಲ್ಲ. ಸುಮ್ಮ ಮಾರಿ ಕೆಳಗೆ ಮಾಡ್ಕೊಂಡು ಬರ್ತದೆ. ನನಗೇನದು ಗೊತ್ತಾಗಲಿಲ್ಲ ಅಂತ ಹಿಂಗೆ ಬಂದ. ವಾಯುದೇವ ನೀ ಹೋಗಂತ ಅಂದ್ರೆ ಕಳಿಸಿದ. ವಾಯುದೇವ ಬಂದ. ಅವನು ನನಗೆ ಚಾನ್ಸ್ ಸಿಕ್ತ ತಿಳ್ಕಿ ಅವ ಬಂದ. ಯಾರು ನೀ ಯಾರು? ನಾ ವಾಯುದೇವ ನಿನಗೆ ಗೊತ್ತಿಲ್ಲ? ಗೊತ್ತಿಲ್ಲಪ್ಪ. ಇಡೀ ಜಗತ್ತಿನಾಗೆಲ್ಲ ಒಟ್ಟು ನಾ ಇಲ್ದ ಯಾವ ಕೆಲಸನೇ ಆಗುದಿಲ್ಲ. ಹೆಂಗೆ ನಾ ಅದೇನು ಏನು ಮಾಡ್ತೀವಿ ಅಂದ್ರೆ ನಾ ಈ ಇಡೀ ಜಗತ್ತನ್ನು ಹಾರಿಸುಗಿ ಅಂದ್ರೆ ಹೋಗೋದು ಬಿಡ್ತೇನೆ. ಹಾರಿಸೇ ಬಿಡ್ತೀನಿ ಎಲ್ಲ. ಅಂಥ ಶಕ್ತಿ ಐತೆ ನನಗೆ. ಹಿಂಗೆ ಇದೊಂದು ಹುಲ್ ಕಡ್ಡಿ ಒಂದು ಜರ ಹಾರಿಸಪ್ಪ ನೋಡು. ಏನು ಮಾತಾಡ್ತೀಯ? ಏನಿಲ್ಲ ಸುಮ್ಮ ಸ್ಯಾಂಪಲ್ ತೋರಿಸೋದು. ಅದನ್ನು ಏನು ಮಾಡಿದ್ರೆ ಅದು ಹುಲ್ಲು ಕಡ್ಡಿ ಅಳಿಗಾಡಲಿಲ್ಲ. ಅದು ಹಿಂಗೆ ಸುಮ್ಮ ವಾದ. ಹಿಂಗಾಗಿ ಎಲ್ಲಾರು ಅಂದ್ರೆ ಇನ್ನು ಯಾರಿಗೆ ಬಗೆಹರಿದಿಲ್ಲಪ್ಪ ಇದು ಎಂಥದೈತೆ ಏನೋ. ಅದಕ್ಕೆ ಇಂದ್ರ ದೇವ ಈ ಎಲ್ಲರಿಗಿಂತ ರಾಜ ನೀನ ಎಲ್ಲರ ಮೇಲೆ ಲಾಸ್ಟ್. ನೀನ ಹೋಗ್ಬಿಡೋದು. ನಾನ ಹೋಗ್ಬೇಕಂತ ಬಂದ ಕೂಡಲೇ ಇದು ಲೋಪ ಆಗಿಬಿಡ್ತು. ಗಪ್ ಆಗಿಬಿಡ್ತದೆ. ಗಪ್ ಆಗಿಬಿಡ್ತು. ಎಲ್ಲಿ ಹೋಯ್ತು ಏನು ದಿಕ್ಕ ತಪ್ಪಿತು. ಆವಾಗ ಮತ್ತೆ ಅವರಿಗೆ ತಿಳಿಸ್ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಆಕಿ ಭಗವತಿ ದೇವಿ ಬಾಂಧಳ ಅಲ್ಲಿ ಇದ್ದಳು. ಇಂದು ಕೇಳ್ದ, ಇಲ್ಲಿ ಏನೋ ಒಂದು ದೊಡ್ಡ ಇದು ಪ್ರಕಾಶಮಾನಾಗಿ ನಿಂತಿತ್ತು. ಅದು ಏನೋ ಅನ್ನೋದು ಗೊತ್ತಾಗವಲ್ದು. ಅದು ಎಲ್ಲಿ ಏನು ಸುದ್ದಿ ನಿನಗರ ಏನು ಗೊತ್ತೈತೇನವ ಅಂತ ಕೇಳ್ದ. ಅದು ಪರಬ್ರಹ್ಮ ವಸ್ತು. ಅದಕ್ಕೆ ನಿಮಗೆ ಅಭಿಮಾನ ಬಂದದ್ರಿಂದ ಅದಕ್ಕೆ ನಿಮ್ಮ ಅಹಂಕಾರ ಮುರಿಯೋ ಸಲುವಾಗಿ ಅದು ಬಂದಿತ್ತು. ಹಿಂಗಂದ್ರೆ ಯಕ್ಷ ರೂಪದಿಂದ ಬಂದದ್ದು ಅಂತ ಆಕಿ ಹೇಳಿದಂತ. ಆವಾಗ ಮೊದಲು ಇಂದ್ರನಿಗೆ ಅದರದ್ದು ಇದು ಆಯಿತು ಅಂತ ಹಿಂಗೆ ಅದೊಂದು ಕೇನುಪನಿಷತ್ನಲ್ಲಿ ಬರ್ತೈತೆ. ಅದು ಯಕ್ಷದ ಸಂದರ್ಭದಲ್ಲಿ. ಅದಕ್ಕೆ ಅಗ್ನಿದೇವ ಮೊದಲು ಹೋದರೂ ಕೂಡ ಅಗ್ನಿಗೆ ವಿಷಯ ಆಗಲಿಲ್ಲ. ಅದ ಅಧಿದೇವ್ ಇದು ವಾಗೇಂದ್ರಿಗೆ ಅಧಿದೇವ್ ಐತಿ. ಮಾತು ಬರಬೇಕಾದ್ರೆ ಅಧಿದೇವನಿಂದ ಪ್ರೇರಿತವಾಗಿ ಬರ್ತಾವ.
ಮತ್ತ ಈ ವಾಕ್ ಇಂದ್ರಿಯ ಅಧ್ಯಾತ್ಮ ಐತಿ, ಅದಕ್ಕೆ ಅಧಿದೈವ ಅಗ್ನಿ ಐತಿ. ಅಗ್ನಿಗೇನ ಅದು ವಿಷಯ ಆಗಿಲ್ಲ. ಮತ್ತ ಇದಕ್ಕೇಲಿ ಆಗ್ಬೇಕು. ಆದ್ದರಿಂದ ಅದಕ್ಕೆ ಮಾತು ಮನಂಗಳಿಂದ ತತ್ತಮಿಳಿದ, ಮಾತಿನಿಂದ ಆಗಲಿ ನೇತ್ರದಿಂದ ಆಗಲಿ ಅದೆಲ್ಲ ಹೇಳ್ಕೊಂಡು ನ ತತ್ರ ಚಕ್ಷುರ್ ಗಚ್ಚತಿ ನವಾಗ್ ಗಚ್ಚತಿ. ನೇತ್ರದಿಂದನೂ ಕಾಣ್ಲಾಕ್ ಬರಂಗಿಲ್ಲ. ಇದಕ್ಕೆ ಯಾಕ? ಮತ್ತು ಅಲ್ಲಿ ನತತ್ರ ಸೂರ್ಯೋಭಾತಿ ಅಂದಾಗ ನೇತ್ರ ಕದಿದೇವತ ಸೂರ್ಯ ಅದಾನ, ಅವಂಗ ವಿಷಯ ಇಲ್ಲ. ಮತ್ತೆ ನಿನಗೆಲ್ಲಿ ವಿಷಯ ಆಗ್ಬೇಕು? ಮತ್ತೆ ಮನೋ ಮನಸ್ಸಿಗರೆ ಹೆಂಗ ವಿಷಯ? ಮನಸ್ಸಿಗೇನು ಮತ್ ಚಂದ್ರ ಅದನ್ನೆಲ್ಲ ಯದಾದಿತ್ಯಗತಂ ತೇಜೋ ಜಗದ್ಭಾಸೇತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯಚ್ಚಂದ್ರಮಸಿ ಅಂದಾಗ ಚಂದ್ರನಿಗೂ ಕೂಡ ಅಂದ್ರೆ ಮತ್ತಂದ್ರಗ ಅದನ್ನು ತಿಳಿದಾಗ ಮನಸ್ಸಿಗೆ ಎಲೆ ಆಗ್ಬೇಕು. ಈ ರೀತಿಯಾಗಿ ಅಲ್ಲಿ ಮಾತು ಮನಗಳಿಂದ ಹತ್ತತ್ತ ಮೀರಿದ್ದೈತಿ ಅಂತ ಅವರು ಹೇಳ್ಯಾರ. ಅದಕ್ಕೆ ಎನ್ನ ಮನಸಾನ ಮನುತೆ ಏನಾಹುರ್ ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನ ಇದಂ ನೇದಂ ಯದಿದಮುಪಾಸತೆ ಅಂತೇಳಿ ಈ ಶ್ರುತಿ ಹೇಳ್ತದೆ. ಅಂದ್ರೆ ಯಾವುದು ಮನಸ್ಸಿನಿಂದ ಅರಿಸಿಕೊಳ್ಳುವುದಿಲ್ಲ, ಆ ಮನಸ್ಸನ್ನ ಈ ಮನಸ್ಸು ಅದರಿಂದನೇ ತಿಳಿಯಲ್ಪಡ್ತೈತಿ. ತದೇವ ಬ್ರಹ್ಮತ್ವಂ ವಿದ್ಧಿ, ಆ ಬ್ರಹ್ಮವೇ ನೀನಿದ್ದಿ ಅಂತ ಹಿಂಗ ಉಪದೇಶ ಮಾಡಲ್ಪಟ್ಟದು. ಇದರಿಂದ ಅದಕ್ಕೆ ಯಾವುದು ಇದಂ ಬುದ್ಧಿಗೆ ವಿಷಯ ಆಕೈತಲ್ಲ ಇದು ಅಂತ ಹೇಳಲ್ಪಡ್ತೈತಿ, ಅದು ಬ್ರಹ್ಮ ಅಲ್ಲ ಅಂತೇಳಿ ಕೇನ್ ಉಪನಿಷತ್ತಿನ ಶ್ರುತಿ ಹೇಳ್ತದ. ಶ್ರುತಿ ಅದು 1ನೇ ಅದು ಕೇನ್ ಉಪನಿಷತ್ 1ನೇ ಖಂಡದ 5ನೇ ಮಂತ್ರದೊಳಗೆ ಬರ್ತದೆ ಇದು. ಆದ್ದರಿಂದ ಇದು ಮನಸ್ಸು ಪ್ರಾಣ ಇವೆಲ್ಲ ಮೀರಿ ಐತಿ. ಅದನ್ನ ಕೇನುಪನಿಷತ್ತಿನಲ್ಲಿ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಚ್ಚಕ್ಷು ರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾ ಲೋಕಾತ್ ಅಮೃತ ಭವಂತಿ ಅಂತ ಈ ರೀತಿ ಕೇನುಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದ್ದಾರೆ. ಶ್ರೋತ್ರಸ್ಯ ಶ್ರೋತ್ರಂ ಕಿವಿ, ಕಿವಿಯಿಂದ ಕಿವಿ ಕೇಳ್ತೈತಿ ಅಂದ್ರೆ ಕಿವಿ ಏನು ಕೇಳ್ತೈತಿ? ಶ್ರೋತ್ರಸ್ಯ ಶ್ರೋತ್ರಂ ಕಿವಿಗೂ ಅದು ಕಿವಿ ಆಗೈತಿ ಅಂದ್ರ ಅದರ ಪ್ರೇರಣೆಯಿಂದನ ಈ ಕಿವಿ ಕೇಳ್ತೈತಿ. ಮನಸ್ಸೋ ಮನೋ ಮನುಷ್ಯಗೂ ಕೂಡ ಮನಸ್ಸಾಗೈತದ ಅಂದ್ರ ಅದರ ಪ್ರೇರಣೆಯಿಂದಲ ಮನಸ್ಸು ತಿಳಿಯೋದು ಮನನ ಮಾಡೋದು ಕೆಲಸ ಮಾಡ್ತತಿ. ಹಂಗ ಕರೆಂಟ್ ಇದ್ದಾಗನ ಇವು ಬಲ್ಬ ಪಂಕ ಕೆಲಸ ಮಾಡ್ತಾವ. ಹಾಂಗ ಯದ್ವಾಚೋಹ ವಾಚಂ ವಾಣಿಗೂ ಕೂಡ ಮಾತಿಗೂ ಕೂಡ ಅದು ಮಾತಾಗೈತೆ. ಸೌ ಪ್ರಾಣಸ್ಯ ಪ್ರಾಣ ಪ್ರಾಣಕ್ಕೂ ಕೂಡ ಅದು ಪ್ರಾಣ ಐತಿ ಅಂತೇಳಿನ ಅದು ಈ ಶರೀರದೊಳಗೆ ಕೆಲಸ ಮಾಡ್ತತೆ. ಚಕ್ಷು ಕಣ್ಣಿಗೂ ಕಣ್ಣಾಗೈತೆ ಅದು. ಇದು ಕಣ್ಣಿಗೂ ಕಣ್ಣಾಗೈತೆ ಅಂದ್ರೆ ಹೆಂಗ?
ಕಣ್ಣಿಗೂ ಕಣ್ಣು ಹೆಂಗಾಗೈತೆ ಅಂದ್ರೆ ಹೆಂಗಂದ್ರೆ ಈಗ ಇಲ್ಲಿ ಅಕ್ಷರ ಕಾಣಬೇಕಾದ್ರೆ ನಮಗ ಚಸ್ಮಾ ಬೇಕು. ಚಸ್ಮಾ ಇಲ್ಲಂದ್ರೆ ಕಾಣಂಗಿಲ್ಲ. ಚಸ್ಮಾ ಇದ್ದಾಗ ಕಾಣಬೇಕು, ನೋಡಂಗ ತೂ ಅದೇನು ನೋಡ್ತೈತೇನು? ಬರೀ ಚಸ್ಮಾ ಅದು ಕಾಣ್ಲಾಕ ಬರ್ತೈತಿ. ಚಸ್ಮಾ ಆತೈತಿ, ನನಗೊಂದು ಕಣ್ಣು ಬೇಕಾದ್ರೆ ಗುಡ ಅಂತೇಳಿ, ಹೌದಲ್ಲ? ಹಾಗೆ ಕಣ್ಣಿಗೂ ಒಂದು ಅದು ಹತ್ತೈತಿ. ಅಲ್ಲಿ ಕಣ್ಣಿಗೂ ಚಕ್ಷು, ಕಣ್ಣಿಗೂ ಆ ಕಣ್ಣು ಬೇಕಪ್ಪ. ನಾನು ಸುಮ್ ಚಸ್ಮಾ ಇದ್ದಂಗ ಅದೇನತ್ತೈತಿ ಕಣ್ಣು ತಿಳಿತಾ? ಈ ರೀತಿ ಹೀಗೆ ಕಣ್ಣಿಗೂ ಕೂಡ ಅದು ಕಣ್ಣಾಗಿದೆ. ಈ ರೀತಿ ಅತಿಮುಚ್ಯ ಧೀರಾ ಪ್ರೇತ್ಯಾಸ್ಮಾಲೋಕ. ಯಾವ ಧೀರ ಪುರುಷ ಈ ರೀತಿ ಆ ಪರಬ್ರಹ್ಮ ವಸ್ತು ಹಿಂಗೈತಿ ಅದನ್ನಂತ ತಿಳ್ಕೊಂಡು ಅವ ಪ್ರೇತ್ಯ ಅಸ್ಮಾಲೋಕಾತ್ ಪ್ರೇತ್ಯ ಅಸ್ಮಾಲೋಕಾತ್ ಅಂದ್ರೇನು? ಅಸ್ಮಾತ್ ಲೋಕಾತ್ ಪ್ರೇತ್ಯ. ಈ ಲೋಕದಿಂದ ಈ ದೇಹವನ್ನು ಇಲ್ಲಿ ಹೋಗುದು ಏನು ಹೋಗ್ತಾ ನೋಡ, ಅವಾಗ ಏನಾಕಾನ? ಅಮೃತ ಭವಂತಿ, ಅಮರನಾಗಿ ಬಿಡುತ್ತಾನೆ. ಇಟ್ಟು ತಿಳ್ಕೊಂಡ್ರ ಇದಕ್ಕ ಕಣ್ಣ ನಾನು ನೋಡೀನಿ, ನಾನ ಕೇಳೀನಿ, ನಾನ ಹೇಳೇನಿ, ಇವು ಎಲ್ಲ ಹಿಂಗೆ ಮಾಡ್ಕೊಂಡು ಕೂತ್ರ ಮತ್ತಿಲ್ಲೇ ಬಹುಸಾಗರದಾಗ ನಾವು ಒದ್ದಾಡುದು ಹೆಂಗೆ? ಅದಕ್ಕೆ ಈ ರೀತಿಯಾಗಿ ಅಲ್ಲಿ ಆ ಶ್ರುತಿಗಳು ಕೂಡ ಈ ರೀತಿ ಹೇಳ್ತಾ. ಅದಕ್ಕೆ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ, ಜ್ಯೋತಿ ಬೆಳಗುತ್ತಿದೆ ಮಾತು ಮನಗಳಿಂದ ತತ್ವ ಮೀರಿದ ಅಂತ ಅದಕ್ಕೆ ಹೇಳ್ಕೊಂಡು ಬಂದಾರ. ಅಲ್ಲದೆ ಅದು ನಿರತಿಶಯವಾಗಿ ವ್ಯಾಪಕವಾದ್ದರಿಂದ, ಅಂದ್ರೆ ಅದಕ್ಕಿಂತ ಹೆಚ್ಚಿಂದು, ನಿರತಿಶಯ ಅಂದ್ರೇನು? ಅದಕ್ಕಿಂತ ಅತಿಶಯವಾದದ್ದು ಇನ್ನೊಂದಿಲ್ಲ. ದೊಡ್ಡದು ವ್ಯಾಪಕವಾದದ್ದು ಇಲ್ಲ. ಎಲ್ಲಕ್ಕೂ ಆಕಾಶಾದಿಗಳು ಕೂಡ ವ್ಯಾಪಕದ ಅವು ಕಡೆ, ಅವುಗಳಲ್ಲಿ ಆಪೇಕ್ಷಿಕ ವ್ಯಾಪಕತೆ ಐತಿ. ಬ್ರಹ್ಮದಲ್ಲಿ ನಿರಪೇಕ್ಷಿಕ ವ್ಯಾಪಕತೆ ಐತಿ. ಆದ್ದರಿಂದ ನಿರಪೇಕ್ಷಿಕ ವ್ಯಾಪಕ ಅದು ಅಲ್ಲಿ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂದ್ರೆ ಮಾಯಾ ಅವಿದ್ಯಾ ಅಂತಕ್ಕಂಥ ಯಾವುದೊಂದು ಇವೇನು ಉಪಾಧಿ ಇದಾವಲ್ಲ, ಈ ಉಪಾಧಿ ಅದಕ್ಕೆ ಇಲ್ಲ. ಆದ್ದರಿಂದ ಅದಕ್ಕೆ ನಿರುಪಾಧಿಕ ಅಂದ್ರೆ ಅದಕ್ಕೆ ಏನಂದ್ರು? ನಿರುಪಾಧಿಕ. ಅದಕ್ಕಿಂತ ವ್ಯಾಪಕವಾದದ್ದು, ದೊಡ್ಡದು, ಹೆಚ್ಚಿಂದ ಯಾವುದೂ ಇಲ್ಲ ಅಂತ ಸಾತಿಶಯವಾದದ್ದು ಅಂತ ಹೇಳಿದ್ರು. ಅದರಲ್ಲಿ ಮಾಯಾ ಉಪಾಧಿ ಆಗಲಿ ಅವಿದ್ಯಾ ಉಪಾಧಿ ಆಗಲಿ ಯಾವ ಇಲ್ಲದ್ದರಿಂದ ಅದು ನಿರುಪಾಧಿಕ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲದೆ ಅದು ನಿರ್ಮಲ ಅಂತೇನು ಹೇಳಿದರು? ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ. ನಿರ್ಮಲ ಅಂತ ಯಾಕಂದ್ರು ಅಂದ್ರ ಈ ಆವರಣಾದಿ ಯಾವ ಮಲದೋಷ ವಿಕ್ಷೇಪ ದೋಷ ಅಂತೂ ಬೇಳೆ, ಇವು ಹಿಂದಿನ ದೂರಿನ ಇವು ಅಂತಃಕರಣಕ್ಕೆ ಅಷ್ಟ, ಆತ್ಮನ ಕಡೆಗೆ ಇಲ್ಲ ಅವು. ಇನ್ನು ಆತ್ಮನ ಕಡೆಗೆ ಒಂದು ಜರ ಬಂದದ್ದಂದ್ರೆ ಆವರಣ, ಅದು ಸಹಿತ ಆವರಣ ಮಲ ಅನ್ನೋದು ಕೂಡ ಇಲ್ಲ. ಅದಕ್ಕೆ ನಿರ್ಮಲ ಐತಿ. ಪಾಪ ತಾಪ ಏನಾರ ಅದಾವನಲ್ಲಿ ಯಾವ ಇಲ್ಲ, ಆದ್ರಿಂದ ನಿರ್ಮಲ ಐತಿ. ಅದಕ್ಕೆ ಅದು ಶುದ್ಧಂ ಅಪಾಪವಿದ್ದಂ ಅಂತ ಶ್ರುತಿ ಹೇಳ್ತದೆ. ಅದು ಅತಿ ಶುದ್ಧ ಐತಿ ಮತ್ತು ಅಪಾಪವಿದ್ದಂ. ಪಾಪ ಇವು ಯಾವುವು ಅಲ್ಲೇನು ಸಂಬಂಧ ಇಲ್ಲ ಅಂತ ಪಾಪಾದಿಗಳು ಕೂಡ. ಆದ್ದರಿಂದ ಇಂಥ ಸ್ವಯಂ ಪ್ರಕಾಶ ರೂಪ ಜ್ಯೋತಿ ಅದು ಸದಾ ಬೆಳಗ್ತಾ ಇದೆ. ಇನ್ನು ಮುಂದೆ ಏನಂತಾರು? ಇಲ್ಲಿ
ಈ ಚೈತನ್ಯ ಜ್ಯೋತಿಗೂ ಇಲ್ಲಿ ಉದಾಹರಣೆ ಇಷ್ಟು ಸುಂದರವಾಗಿ ಅವರು ಜೋಡಣೆ ಮಾಡ್ಕೊಂಡು ಹೋಗ್ಯಾರ. ಕವಿತಾ ಶಕ್ತಿ ನಿಜಗುಂಡರು ಅದೇನು ಹೇಳಕ್ ಬರದಾರ ನನಗೆ. ಅಲ್ಲಿ ಉದಾಹರಣೆ ಕೊಡ್ತಾರ ಅವರು. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತಿಯವರು. ಅಂದ್ರ ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯ ಅಬ್ಜ ಪಣತೆಯಳು ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಪ್ರವಿಮಲ ಕಳೆಯೆಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಿವಧರ್ಮ ನಾಳವೆಂತೆಂಬ ಕಂಬ, ನಾಳ ಕಂಬ. ವಾ ಅಂದ್ರೆ ಇಲ್ಲಿ ಎರಡು ಉದಾಹರಣೆ ತಗೋತಾರ. ದೀಪ ಬೆಳಗ್ಬೇಕಾದ್ರೆ ಪಣತಿ ಬೇಕಿಲ್ಲ? ಪಣತಿ ಬೇಕಲ್ಲ. ಅಂದ್ರೆ ಇಲ್ಲಿ ಪಣತಿ ಯಾವುದು? ಆ ಪಣತಿ ಇಡ್ಲಾಕ ಒಂದು ಕಂಬದ ಮೇಲೆ ಇಡ್ತಾರಲ್ಲ, ಹಿಂಗ ಇಟ್ಟು ಎತ್ತರ ಕಂಬದ ಮೇಲೆ. ಅದ ಕಂಬ ಯಾವುದು? ಅದ್ರಾಗ ಎಣ್ಣೆ ಯಾವುದು? ಬತ್ ಯಾವುದು? ಹಿಂಗೆಲ್ಲ ರೂಪಕ್ಕೆ ಮಾಡ್ತಾರೆ ಅವರು. ಅದಕ್ಕೆ ಡಬಲ್ ಉದಾಹರಣೆ ಅದಾವ. ಅದರಂತೆ ಕಮಲ ಒಂದು. ಇಲ್ಲಿ ದೀಪ ಒಂದು, ಕಮಲ ಒಂದು. ದೀಪ ಕಂಬದ ಮೇಲೆ ಐತಿ, ಕಮಲ ನಾಳದ. ಅದಕ್ಕೆ ಶಿವಧರ್ಮ ನಾಳವೆಂತೆಂಬ ಕಂಬ, ನಾಳ ಕಂಬ. ನಾಳ ಅಂದ್ರೆ ಹಿಂಗ ಆ ವಿಷ್ಣು ಕೈಯಾಗ ಹಿಡ್ದಂಗೆ ಗೊತ್ತಿಲ್ಲ. ಆ ಕಮಲ್ ಹಿಡಿಬೇಕಾದ್ರೆ ಹಿಡಿಲಾಕ ಡೇಟ್ ಬೇಕಲ್ಲ ಅದು ಕೆಳಗ, ಅದು ನಾಳ ಅಂದ್ರ. ಆ ನಾಳದ ಮೇಲೆ ಕಮಲ ಐತಿ, ಕಂಬದ ಮ್ಯಾಲ ದೀಪ ಐತಿ, ಪಣತಿ. ಈ ರೀತಿ ಮತ್ತಲ್ಲಿ ತೈಲ ಯಾವುದು, ಎಣ್ಣೆ ಯಾವುದು, ಬತ್ತಿ ಯಾವುದು ಅಂತ ಈ ರೀತಿ ಅದನ್ನ ಬಹಳ ಸುಂದರವಾಗಿ ರೂಪಕ್ಕೆ ಮಾಡ್ತಾರೆ ಅವರು. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಅಂತ. ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಅಂದ್ರೆ ಈ ಸ್ವಯಂ ಪ್ರಕಾಶವಾದ ಆತ್ಮಜ್ಯೋತಿ ಏನೈತಲ್ಲ, ಇದು ಶಿವಧರ್ಮ ನಾಳವೆ ಅಂತ. ಶಿವಧರ್ಮ ಅಂದ್ರ ಶಿವ ಧರ್ಮ ಅಂದ್ರೇನು? ಶಿವಧರ್ಮ ಅಂದ್ರ ಶಿವನ ಜ್ಞಾನ. ಜ್ಞಾನ ಎಲ್ಲಿ ಬಂದೈತಿ? ಇಲ್ಲಿ ನೀವ್ಯಾಕೆ ಅದನ್ನ ತಂದ್ರಿ ಅಂದ್ರ ಧರ್ಮ ಅನ್ನೋ ಶಬ್ದಕ್ಕ ಎರಡು ಅರ್ಥ ಆಗ್ತಾವ. ಧರ್ಮ ಅನ್ನೋ ಶಬ್ದಕ್ಕ ಎರಡು ಅರ್ಥ ಅದಾವ. ಏನು? ಒಂದು ಪುಣ್ಯ ಅಂತ ಅರ್ಥ ಆಕೈತಿ, ಇನ್ನೊಂದು ಜ್ಞಾನ ಅಂತ ಅರ್ಥ ಆಕೈತಿ. ತಿಳಿತಾ? ಅದಕ್ಕೆ ಧರ್ಮ ಶಬ್ದಕ್ಕ ಜ್ಞಾನ, ಜ್ಞಾನ ಅಂತ ಅರ್ಥ ಐತಿ. ಅದಕ್ಕಾಗಿ ಇಲ್ಲಿ ಶಿವಜ್ಞಾನವೆಂಬ ಕಂಬದ ಮೇಲೆ, ಇಲ್ಲಿ ಶಿವಜ್ಞಾನ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿರ್ತೈತಿಲ್ಲೋ, ಆ ಜ್ಞಾನ ಅನ್ನೋದ ಒಂದು ಕಂಬ ಇದಕ್ಕೆ. ತಿಳಿತು? ಈ ಆತ್ಮಜ್ಯೋತಿ ಅದು ಪ್ರಕಾಶಮಾನ ಆಗ್ಬೇಕಾದ್ರೆ ಅದಕ್ಕೆ ಈ ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿ ಅಂತ ತಯಾರಾಗೈತಲ್ಲ, ಆ ಬ್ರಹ್ಮಾಕಾರ ವೃತ್ತಿ, ಆ ಶಿವಜ್ಞಾನ ಅಂತಕ್ಕಂಥದ್ದ ಕಂಬ ಐತಿ ಇಲ್ಲಿ. ಆ ಕಂಬದ ಮ್ಯಾಗ ಆತ್ಮಜ್ಯೋತಿ ಪ್ರಕಾಶಮಾನ ಆಗಲಿಕ್ಕೆ ಹತ್ತಿದೆ. ಕಮಲ ಇದಕ್ಕ ಕಂಬ ಅಹಂ ಬ್ರಹ್ಮಾಸ್ಮನು ಜ್ಞಾನನು ಕಂಬದ ಮೇಲೆ ನಿಂತ ದೀಪ. ಮತ್ತ ಕಮಲ ನಾಳ,
ನಾಳೆ ಅಂದ್ರೆ ಅದ್ರ ಡೇಟ್ ಇರ್ತೈತಿಲ್ಲ, ಅದರದ್ದು ಆ ದಂಟು ಅದ ಅದಕ್ಕೆ ಕಮಲಕ್ಕೆ ಆಶ್ರಯವಾಗಿ ಕಂಬ ಆಗೈತಿ. ದೀಪಕ್ಕೆ ಆಶ್ರಯ ಕಂಬ ಐತಿ, ಅರ್ಥಾತ್ ಕಂಬದ ಮೇಲೆ ದೀಪ ಐತಿ, ನಾಳಿನ ಮೇಲೆ ಕಮಲ ಐತಿ. ಕಂಬದ ಮ್ಯಾಗ ದೀಪ ಐತಿ, ನಾಳಿನ ಮೇಲೆ ಕಮಲ ಐತಿ. ಈ ರೀತಿ ಅಲ್ಲಿ ಅನೇಕ ಜನ್ಮಗಳಲ್ಲಿ ಮಾಡಲ್ಪಟ್ಟ ನಿಷ್ಕಾಮ ಕರ್ಮೋಪಾಸನೆಗಳಿಂದ ಆ ಅಂತಃಕರಣ ಅಂತಕ್ಕಂಥದ್ದು ಶುದ್ಧ ಅಂತಃಕರಣ ಏನಾಗಿರ್ತೈತ್ರ, ಇಂಥ ಪರಿಪಕ್ವವಾದ ಶುದ್ಧಾಂತಃಕರಣದಲ್ಲಿ ಶಿವಧರ್ಮ ಅಂತಕ್ಕಂಥದ್ದು ಇರ್ತೈತಿ. ಅಂದ್ರೆ ಈ ಜ್ಞಾನಕ್ಕೆ ಉಪಾದಾನ ಕಾರಣ ಏನೈತಿ? ಅಂತಃಕರಣ ಉಪಾದಾನ ಕಾರಣ ಐತಿ. ಅದನ್ನ ಗೀತೆಯಲ್ಲಿ ಸತ್ವಾತ್ ಸಂಜಾಯತೆ ಜ್ಞಾನಂ ಅಂತ ಗೀತೆಯಲ್ಲಿ ಭಗವಂತ ಹೇಳ್ಯಾನ. ಸತ್ವಾತ್ ಸಂಜಾಯತೆ ಜ್ಞಾನಂ. ಜ್ಞಾನ ಎಲ್ಲಿ ಹುಟ್ಟುತ್ತದ? ಅಂತಃಕರಣದಲ್ಲಿ ಹುಟ್ಟುತ್ತದ. ಆ ಅಂತಃಕರಣ ಸತ್ವಗುಣದಿಂದ ಕೂಡಿದಂತ ಶುದ್ಧ ಅಂತಃಕರಣದಲ್ಲಿ ಜ್ಞಾನೋದಯ ಆಕತೆ. ಆದ್ದರಿಂದ ಇಂಥ ಅದಕ್ಕೆ ಶಿವಧರ್ಮ ಅಂತ ಶುದ್ಧ ಅಂತಃಕರಣದಲ್ಲೇ ಶಿವಧರ್ಮ ಅನ್ನೋದು ಇರ್ತೈತಿ. ಹೌದಿಲ್ಲ? ಆ ಪಾಪ ತುಂಬಿದ ಅಂತಃಕರಣದೊಳಗ ಶಿವಧರ್ಮ ಅಂದ್ರೆ ಬ್ರಹ್ಮಜ್ಞಾನ ಆಕತಿ. ಆ ಪಾಪ ತುಂಬೈತಿ ಅಂದ್ರೆ ಮಲದೋಷ ಗ್ರಸ್ತಿ ಇರ್ತೈತೆ. ಅಲ್ಲಿ ಹೆಂಗೆ ಆಗ್ತೈತಿ? ಕರಿಕಿ ಬೆಳೆದಲ್ಲಿ ಹೊಲ ಏನು ಬೆಳಿತೈತಿ? ಹೊಲ ತುಂಬ ಕರಿಕಿ ಬೆಳೆದ ನಿಂತೈತಿ. ಹೊಲ ಬೆಳೀತದನ ಏನು ಬೆಳೆಯೋದಪ್ಪ ಅನ್ನಂಗೆ ಇಲ್ಲ. ಆ ರೀತಿ ಇಲ್ಲಾಂದ್ರೆ ಸೌಳು ಹಚ್ಚಿದ ಭೂಮಿ ಆಗಿದೆ, ಅದ್ರಾಗ ಒಂದು ಹುಲ್ಲು ಕಡಿಸೈತಿ ಹೇಳುವುದಿಲ್ಲ. ಹೇಗೆ ಈ ರೀತಿ ಶಿವಧರ್ಮ ಅಂತಕ್ಕಂಥ ಶುದ್ಧಾಂತಃಕರಣದಲ್ಲೇ ಶಿವಧರ್ಮ ಇರ್ತೈತಿ. ಅಂದ್ರೆ ಆ ಶಿವನ ಜ್ಞಾನ, ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಇರ್ತೈತಿ. ಇದೇ ಆತ್ಮಜ್ಯೋತಿಗೆ ಕಾಂಬ ಆಗೈತಿ. ಯಾವುದು? ನಾನೇ ಬ್ರಹ್ಮನಿದ್ದೇನೆ ಅಂತಕ್ಕಂಥ ಜ್ಞಾನ ಐತಲ್ಲ, ಆ ಜ್ಞಾನವೇ ಒಂದು ಕಾಂಬ. ಇಲ್ಲಿ ಇಂಥ ಕಂಬದ ಮೇಲೆ ಅದಕ್ಕೆ ಶಿವಧರ್ಮ ನಾಳವೆಂತೆಂಬ ಕಂಬದ ಮೇಲೆ ಅಂತ ಹೇಳಿದ್ರ ಅವ್ರು. ಮತ್ತೇನು ಮುಂದೆ ಹೇಳ್ತಾರೋ? ಸುವಿವೇಕ ಹೃದಯ ಅಬ್ಜ ಪಣತೆಯಳು. ಸುವಿವೇಕ ಹೃದಯ ಅಬ್ಜ ಪಣತೆಯಳು ಅಂದ್ರ ಸುವಿವೇಕ, ಒಳ್ಳೆ ವಿವೇಕ. ವಿವೇಕ ಇರ್ತೈತಿ, ಅಲ್ಲಿ ಸು ಅನ್ನೋದು ಒಂದು ವಿಶೇಷಣ ಹಚ್ಚಿ ಹೇಳ್ಯಾರ. ಈಗ ಬದನೆಕಾಯಿ ತಗೊಳ್ಳೋದೈತಿ, ಅಲ್ಲಿ ವಿವೇಕ ಮಾಡ್ತಾನ. ಇದು ಹುಳುಕೈತಿ, ಇದು ಬೇಡ, ಚಲೋ ಇದು ಇರಲಿ, ಹಿಂಗೆ ಅತ್ತಾರಿಲ್ಲ. ಹಂಗ ಯಾವುದೇ ವಸ್ತು ಅದು ಇದು ಚಲೋ ಐತಿ, ಇದು ಸುಮಾರು ಐತಿ, ಹಿಂಗೆ ಏನೋ ತಗೊಳಕ್ ಆದ್ರೂ ಅದನ್ನ ನೋಡ್ತಾರಿಲ್ಲ ಅವ್ರ. ಈ ರೀತಿ ಅಂದ್ರೆ ಮತ್ತೆ ಇದು ಚಲೋ ಐತಿ, ಇದು ಸುಮಾರು ಐತಿ ಅಂತ ನೋಡ್ತಾನೆ ಅಂದಮೇಲೆ ಮತ್ತು ಅಲ್ಲಿ ವಿವೇಕ ಐತಿ. ಅದು ಈ ವಿವೇಕ ನಡೆಯಂಗಿಲ್ಲ ಇಲ್ಲಿ. ಸುವಿವೇಕ, ಸುವಿವೇಕ, ಸು ಅನ್ನೋದು ಒಂದು ಅದಕ್ಕೆ ಹಚ್ಚಾರ. ಸುವಿವೇಕ ಅಂದ್ರೆ ಅದು ಆತ್ಮ ಯಾವುದು ಅನಾತ್ಮ ಯಾವುದು ಈ ಜಗತ್ತಿನೊಳಗಿರ್ತಕ್ಕಂಥದ್ದು ಅದು ವಿವೇಕ ಮಾಡ್ತೈತಿ. ಹಿಂಗದ ಅವೆರಡು ಕೂಡೇ ಅದಾವು, ಆದ್ರೆ ಅದನ್ನು ಹಿಂಗೆ ಭಿನ್ನಪಡಿಸೋದು ಹೆಂಗ? ಹಂಸ ಪಕ್ಷಿ ಹಂಗ ಹಾಲಿನೊಳಗೆ ನೀರು ಹಾಕಿಟ್ಟ ಹಾಲಿನೊಳಗೂ ಹಾಲು ಬೇರೆ ನೀರು ಬೇರೆ ಹೆಂಗೆ ಮಾಡ್ತದ, ಅದು ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ. ಅದು ಅದಿಲ್ಲ. ಹಂಗ ಆತ್ಮ ಯಾವುದು ಅನಾತ್ಮ ಯಾವುದು ಅದನ್ನ ವಿವೇಕ ತಿಳ್ಕೊತಾರ. ಅವಿನಾಶಿ ಆತಂ अचल जगताते प्रतिकूल ऐसो ज्ञान विवेक है सब साधन को मूल अंदर अविनाशी आत्म अचल आत्ಮ ಹೆಂಗದನಪ್ಪ ಅವಿನಾಶಿ ಅದ ನಾಶ ಆಗೋದಿಲ್ಲ ಮತ್ತೆ ಹೆಂಗದನಪ್ಪ ಅಚಲ ಅದಾನ ಅಂದ್ರೆ ಎಲ್ಲಿ ಹೋಗೋದು ಬರೋದಿಲ್ಲ ಹಿಂಗ ಅವ ಅದಾನ ಜಗತ್ ಹೆಂಗೈತಪ್ಪ ತಾತೆ ಪ್ರತಿಕೂಲ ಅಂದ್ರೆ ಅದರ ವಿರುದ್ಧ ಅದು ಅವಿನಾಶ ಇದ್ರೆ ಇದು ನಾಶ ಹೊಡೋದು ಅದು ಅಚಲ ಇದ್ರೆ
ಇದು ಚಲನಾತ್ಮಕ ಐತಿ. ಹಿಂಗ ಈ ರೀತಿ ಅದನ್ನು ಭಿನ್ನ ಭಿನ್ನ ಮಾಡಿ ತಿಳಿಯೋದ ಆತ್ಮ ಅನಾತ್ಮ ವಿವೇಕ ಅಂತಾರೆ. ಇದಕ್ಕೆ ಸುವಿವೇಕ ಅಂತಾರೆ. ಈ ಸುವಿವೇಕ ಅಂತಕ್ಕಂಥ ಹೃದಯ ಅಬ್ಜ ಅನ್ನುವ ಪಣತೆಯಲ್ಲಿ, ಅಂದರೆ ಇಂಥ ವಿವೇಕದಿಂದ ಕೂಡಿದಂಥ ಮನಸ್ಸಂತಕ್ಕಂಥ ಯಾವ ಪಣತೆಯಲ್ಲಿ, ಪಣತೆ ಯಾವುದು ಇಲ್ಲಿ? ಒಳ್ಳೆ ವಿವೇಕ ಅಂತಕ್ಕಂಥದ್ದು ಅಂತಃಕರಣ ಐತಲ್ಲ, ವಿವೇಕವುಳ್ಳಂಥ ಈ ಅಂತಃಕರಣ ಆ ಮನಸ್ಸನ್ನು ಅದ ಪಣತಿಯಲ್ಲಿ. ಮತ್ತ ಅಬ್ಜ ಅಂದ್ರೇನು? ಅದ್ಯಾಂಗ ಕಮಲ? ಅಪ್ ಜ, ಅಪ್ ಅಂದ್ರ ನೀರು, ಅಪ್ ಅಂದ್ರ ಅಪ್ ಅಂದ್ರ ಅಪ್ ಅಲ್ಲ, ಅಪ್ ಅಂದ್ರ ನೀರು, ಜ ಅಂದ್ರ ಉತ್ಪತ್ತಿ. ಆ ಕಮಲ್ ಎಲ್ಲಿ ಹುಡ್ತತಿ? ಕಲ್ಲಿನಾಗ. ನೀರು ಎಲ್ಲೈತಿ ಅಲ್ಲಿ ಕಮಲ ಇದು ಹಾಕೈತಿ. ಅದು ಸರ್ವಸಾಧಾರಣ ನೀರಾಗ ಇರ್ತೈತಿ ಅಂದ್ರೂ ಪರವಾಗಿಲ್ಲ. ಹೀಗೆ ಅದಕ್ಕೆ ಇಲ್ಲಿ ಅಲ್ಲಿ ಏನಂದ್ರು, ಇಲ್ಲಿ ಸುವಿವೇಕ ಹೃದಯ ಅನ್ನೋದೇ ಇಲ್ಲಿ ಪಣತಿ ಐತಿ. ಅಲ್ಲಿ ಕಮಲ ಐತಿ. ಈ ಹೃದಯ ಅನ್ನೋ ಪಣತಿಗೂ ಅಲ್ಲಿ ಕಮಲಕ್ಕೂ. ಪಣತಿ ಎದ್ರ ಮ್ಯಾಗ? ಕಂಬದ ಮ್ಯಾಗ ಐತಿ. ಈ ಜ್ಞಾನ ಅನ್ನೋ ಕಂಬದ ಮ್ಯಾಗ ಐತಿ. ಕಮಲ ಎದ್ರ ಮ್ಯಾಗ? ನಾಳನ್ನು, ನಾಳದ ಮೇಲೆ. ನಾಳನ್ನು ದೇಟ್ ಐತಲ್ಲ ಕೈಯಾಗ ಹಿಡಿಯೋದು, ಅದು ಅದ್ರ ಮೇಲೆ ಪಣತಿ ಐತಿ. ಅದ ನಾಳದ ಮೇಲೆ ಪಣತಿ. ಪಣತಿಯ ಸದೃಶವಾದದ್ದು ಕಮಲವಾಗಿದೆ. ಕಂಬದ ಮೇಲೆ ಪಣತಿ, ನಾಳದ ಮೇಲೆ ಕಮಲ. ಇವು ಹೇಗ ಅದಾವು? ಅದರಂತೆ ಸುವಿವೇಕಯುಕ್ತ ಒಳ್ಳೆ ವಿವೇಕ ಉಳ್ಳಂತ ಹೃದಯ ಅದು ಐತಿ. ಆತ್ಮಜ್ಯೋತಿಗೆ ಅದು ಪಣತೆಗೈತಿ. ವಿವೇಕ ಉಳ್ಳಂತ ಈ ಹೃದಯ ಅಂದ್ರ ಏನೈತಿಲ್ಲ ಅಂತಃಕರಣ, ಅದುವೇ ಇಲ್ಲಿ ಪಣತೆ ಆಗೈತಿ. ಹೀಗೆ ಆಮೇಲೆ ಏನ್ ಹೇಳಿದ್ರು? ಈಗ ಶಿವಧರ್ಮನಾಳವೆಂತೆಂಬ ಕಂಬದ ಮೇಲೆ ಸುವಿವೇಕ ಹೃದಯ ಅಬ್ಜ ಪಣತಿಯಳು ಆಯ್ತೀಗ. ಮುಂದೇನೆಂದರು? ಸವೆಯದ ಸದ್ಭಕ್ತಿ ರಸತೈಲ ತೀವಿರ ಅಂದಾರ. ಸವೆಯದ ಸದ್ಭಕ್ತಿ ರಸತೈಲ ತೀವಿರ ಅಂದ್ರ ಆ ವಿವೇಕವುಳ್ಳಂತ ಯಾವ ಹೃದಯ ಅಂತಕ್ಕಂಥ ಪಣತಿ, ಅದರಾಗ ಎಣ್ಣೆ ಬೇಕಲ್ಲ. ಪಣತಿಯಾಗ ಎಣ್ಣೆ ಬೇಕು ಬೇಡ? ಎಣ್ಣೆ ಯಾವುದು ಅಂದ್ರೆ ಇಲ್ಲಿ ಸದ್ಭಕ್ತಿ ರಸತೈಲ ತೀವಿರ. ಎರಡು ಡಬಲ್ ಉದಾಹರಣೆ ಐತಿ. ಸವೆಯದ ಸದ್ಭಕ್ತಿ, ಸದ್ಭಕ್ತಿ ಅಂತಕ್ಕಂಥದ್ದೇ ಈ ಪಣತಿ ಒಳಗೆ ಎಣ್ಣೆ ಐತಿ. ಆ ಕಮಲದಾಗ ರಸ ಐತಿ. ಅದಕ್ಕೆ ಸದ್ಭಕ್ತಿ ರಸತೈಲ ತೀವಿರ. ರಸತೈಲ ಅಂದಾಗ ರಸ ಕಮಲಕ್ಕೆ ಹಚ್ಬೇಕು, ತೈಲ ಪಣತಿಗೆ ಹಚ್ಕೋಬೇಕು. ಹೌದಿಲ್ಲ? ಪಣತಿಯಾಗ ಎಣ್ಣೆ ಇರ್ತೈತಿ, ಕಮಲ್ದಾಗ ರಸ ಇರ್ತೈತಿ. ಮತ್ತು ಆ ರಸ ಇಲ್ಲ ಅಂದ್ರೆ ಅದು ಒಣಗಿ ಹೋಗಿರ್ತೈತಿ. ಹೌದಲ್ಲ? ಅದಕ್ಕೆ ಈ ತುಂಬಿಕೊಂಡು ಅದಾವ. ಪಣತಿಯಾಗ ಎಣ್ಣೆ ತುಂಬ್ಕೊಂಡೈತಿ, ಕಮಲದಾಗ ರಸ ತುಂಬ್ಕೊಂಡೈತಿ. ಅದಕ್ಕೆ ಅದು ಯಾವ ಪಣತಿ, ಯಾವ ಕಮಲ? ಹೃದಯಕ್ಕೂ ಕಮಲ ಅಂತಾನೆ ಹೇಳ್ತಾರೆ. ಹೌದಿಲ್ಲ? ಮತ್ತು ಕಮಲ ಅಂದ್ರೆ ಸುಮ್ಮ ತಗೊಂಡಿಲ್ಲ ಅದನ್ನು. ಅದಕ್ಕೆ ಹೃದಯಕ್ಕೂ ಕೂಡ ಹೃದಯ ಕಮಲ ಅಂತಾರೆ ಇಲ್ಲಿ. ಆದ್ದರಿಂದ ಆ ಕಮಲದೊಳಗೆ ಆ ಭಕ್ತಿಯನ್ನು ರಸ ತುಂಬಿರ್ತೈತಿ. ಹೆಂಗ ಪಣತಿಯೊಳಗ ಎಣ್ಣೆ ತುಂಬಿರ್ತೈತಿ. ಅದರಂತೆ
ಕಮಲ ರಸದಿಂದ ತುಂಬೈತಿ, ಪಣತಿ ಎಣ್ಣೆಯಿಂದ ತುಂಬೈತಿ. ಹಿಂಗ ಸವಿವೇಕ ಸವೆಯದ ಸದ್ಭಕ್ತಿ ರಸತೈಲ ತೀವಿದ ಅಂತ ಹೇಳಿದ್ರೆ, ಇನ್ನು ಮುಂದೇನು ಹೇಳ್ತಾರೋ, ಪ್ರವಿಮಲ ಕಳೆ ಎಂಬ ಒತ್ತಿ ಬಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಪ್ರವಿಮಲ ಕಳೆ ಎಂಬ ಒತ್ತಿ ಹಿಡಿದು ಮತ್ತಿನ್ನ ಆ ದೀಪ ಪಣತಿ ಯಾವುದು? ಹೃದಯ ಅನ್ನೋದ ಪಣತಿ ಐತಿ, ಜ್ಞಾನ ಅನ್ನೋದು ಅದ್ರ ಮೇಲೆ ಕಂಬ ಐತಿ, ಅದು ಪಣತಿಗೆ. ಮತ್ತು ಅದರಾಗ ಸದ್ಭಕ್ತಿ ಅನ್ನೋದ ಈ ಎಣ್ಣೆ ತುಂಬೈತಿ. ಹೌದಾ? ಬರೀ ಎಣ್ಣೆದ ದೀಪ ತರ್ತಾನ, ಮತ್ತೇನು ಬತ್ತಿ ಬೇಕಲ್ಲ. ಅಂದ್ರೆ ಬತ್ತಿ ಯಾವುದು ಇಲ್ಲಿ ಅಂತಂದ್ರೆ ಪ್ರವಿಮಲ ಕಳೆ ಎಂಬ ಒತ್ತಿ ಬಿಡಿದು. ಪ್ರವಿಮಲ ಕಳೆ ಅಂದ್ರ ದೀಪ ಬೆಳಬೇಕಾದ್ರೆ ಬತ್ತಿ ಇದ್ದಾಗ ಬೆಳಗೋದು. ಮತ್ತು ಕಮಲ್ ಇರ್ಬೇಕಾದ್ರೆ ಕೇಸರಗಳಿದ್ದಾಗ. ಕೇಸರ ಅಂದ್ರೆ ಮಧ್ಯದಲ್ಲಿ ಹಿಂಗ್ ಮಗ್ಗಲ್ ಹಿಂಗ್ ಪಂಕಳ ಇರ್ತಾವ, ಅವಕ್ಕ ಕೇಸರಿಗಳ ಅಂತಾರೆ. ಇವು ಹಿಂಗಿರ್ತಾವಲ್ಲ ಇವು, ಅವ ಇಲ್ಲ ಅಂದ್ರೆ ಏನಾಯ್ತು ಅದಕ್ಕೆ? ಮತ್ತೇನು ಬ್ರಾಹ್ಮಣ ಹೆಣ್ಮಗಳು ತಲೆ ಬೋಳ್ಸ್ಕೊಂಡಂಗ ಆಕತಿ. ಹೀಗಾಕೈತಿ ಅದು. ಅದಕ್ಕೆ ಅವು ಪಾಕಳಿ ಇದು ಇದ್ದಾಗ, ಅವು ದಳಗಳ ಏನದಾವಲ್ಲ, ಅವು ಇದ್ದಾಗ ಕಮಲ ಚಂದ ಕಾಣೋದು. ಆ ರೀತಿ ಅವಕ್ಕೆ ಕೇಸರಿ ಅಂತಾರೆ. ಈ ಕೇಸರಗಳನ್ನು ಹಿಡಿದು ಕಮಲ ಐತಿ. ಅದಕ್ಕೆ ಈ ರೀತಿ ಪರಿಶುದ್ಧವಾದ ಆತ್ಮಾಕಾರ ವೃತ್ತಿ ಅನ್ನೋದು ಅಲ್ಲಿ ಬತ್ತೈತಿ. ನೋಡು, ಹೃದಯ ಅಂತಕ್ಕಂಥ ಪಣತಿಯಲ್ಲಿ ಆ ಒಳ್ಳೆ ಸದ್ಭಕ್ತಿ ಅಂತಕ್ಕಂಥ ರಸ ಅದರಾಗ ತುಂಬಿಕೊಂಡೈತಿ. ಮೊದಲು ಬೇಕಲ್ಲ, ದೇವರಲ್ಲಿ ಭಕ್ತಿ ಭಾವನೆ ಇದ್ದಾಗನ ಮುಂದೆ ಅವಂಗ ಜ್ಞಾನ ಆಗೋದು. ಆದ್ದರಿಂದ ಮುಂದೆ ಬತ್ತಿ ಯಾವುದು? ಈ ಆತ್ಮಜ್ಯೋತಿ ಬೆಳಗಬೇಕಾದ್ರೆ ಬತ್ತಿ ಯಾವುದಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋ ಬತ್ತಿ. ಯಾವ ಬತ್ತಿ? ಅಹಂ ಬ್ರಹ್ಮಾಸ್ಮಿ ಅನ್ನೋದ ಅಂತಃಕರಣದ ಪರಿಣಾಮ ರೂಪ ವೃತ್ತಿ. ವೃತ್ತಿ ಅಂದ್ರೆ ಏನು? ಅಂತಃಕರಣದ ಪರಿಣಾಮ ರೂಪ ವೃತ್ತಿ. ಆ ವೃತ್ತಿನ ಹಿಡ್ಕೊಂಡು ವೃತ್ತಿನ ಬ್ರಹ್ಮಕಾರಕತೆ. ಹೌದಲ್ಲ? ಅಂತಃಕರಣದ ವೃತ್ತಿ ಏನೈತಲ್ಲ, ಅದ ವೃತ್ತಿನ ಎಲ್ಲ ಈ ಕಡೆ ಕೆಲಸ ಮಾಡೋದು ಅದ ಐತಿ. ಈಗ ಅಲ್ಲಿ ಕಂಬ ಐತಿ ಅಂತ ಹೇಳಬೇಕಾದ್ರೆ ಈ ಅಂತಃಕರಣದ ವೃತ್ತಿ ನೇತ್ರದಿಂದ ಅಲ್ತಾನ ಹೋಯ್ತದ. ಹತ್ಲಾಗ ಬ್ಯಾಟ್ರಿ ಇಟ್ಕನ ಹೆಂಗ್ ಬೆಳಕ್ ಹೋಗ್ತೈತಿಲ್ಲ ಹಂಗ ಆ ವೃತ್ತಿನ ಹಿಂಗ್ ಹೊರಗೆ ಹೋಗಲಾರ್ದ ಒಳಮಗ್ಗಲು ತಿರುವಿದಾಗ ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ ಅಂತ ಹಿಂಗ ಸ್ಮರಣ ಮಾಡ್ಕೊಂಡ್ ಬಿಟ್ರ ಅದು ಬ್ರಹ್ಮಾಕಾರ ಆಗಿಬಿಡ್ತೈತಿ. ಹಂಗ ಕೆಬ್ಬುಣ ಇದ್ದದ್ದು ಹೋಗಿ ಬೆಂಕಿ ಕೂಡ ಕೂಡಿ ಬೆಂಕಿ ಆಕಾರ ಆಕೈತಿ. ಆಗ ವೃತ್ತಿ ಬ್ರಹ್ಮದೊಡನೆ ಸಂಬಂಧವಾಗಿ ಬ್ರಹ್ಮಾಕಾರವಾಗ್ತದೆ. ಆ ಬ್ರಹ್ಮಾಕಾರ ವೃತ್ತಿ ಅದ ಬತ್ತಿ. ಹೆಂಗಾಗ ಇಂಥ ಬತ್ತಿಯನ್ನು ಹಿಡಿದು ದೀಪ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಅಲ್ಲಿ ಕೇಸರಗಳಿಂದ ಕಮಲ ಶೋಭಾಯಮಾನವಾಗೈತೆ. ಅವು ಎಲ್ಲ ಹಿಂಗೆ ಸೈಡ್ಗೆ ಇದು ಇದ್ದಾಗನ ಚಂದ ಕಾಣೋದಿಲ್ಲ ಕಮಲ. ಅದರಂತೆ ಆತ್ಮಾನಾತ್ಮ ಈ ವಿವೇಕ ಅಂತಕ್ಕಂಥದ್ದು ಅನ್ವಯ ವ್ಯತಿರೇಕದಿಂದ ವಿವೇಕ ಮಾಡಿದಾಗ ಆತ್ಮಾನಾತ್ಮ ಈ ದೇಹಾದಿಗಳನ್ನು ಬೇರ್ಪಡಿಸಿ ವಿವೇಕ ಏನು ಮಾಡ್ತದ? ಬೇರೆ ಬೇರೆ ಮಾಡ್ತದೆ. ಆತ್ಮ ಯಾವುದು, ಅನಾತ್ಮ ಯಾವುದು? ಈ ಅನಾತ್ಮ ಎಲ್ಲ ದೇಹ ಮೊದಲು ಅವನ್ನ ತಿಳ್ಕೊಂಡಿದ್ವಲ್ಲ,
ಇವುಗಳನ್ನ ಬೇರ್ಪಡಿಸ್ತೈತಿ. ಅಂದ್ರೆ ದೇಹತ್ರಯ ದ್ರಷ್ಟ, ಪಂಚಕೋಶ ವಿಲಕ್ಷಣ ಸಾಕ್ಷಿ, ಇಂಥ ಪ್ರತ್ಯೇಗಾತ್ಮಾಕಾರ ಅಂತರ್ಮುಖ ಆತ್ಮಾಕಾರ ವೃತ್ತಿ ಏನೈತಿಲ್ಲ, ಇವೆಲ್ಲ ಅನಾತ್ಮಗಳನ್ನು ಅಲ್ಲಗಳೆದು, ಇವು ಮೊದಲು ದೇಹ ನಾ ತಿಳ್ಕೊಂಡಿತ್ತು, ಪಂಚಕೋಶಗಳೇ ನಾ ಅಂತ ತಿಳ್ಕೊಂಡಿತ್ತು, ಅವುಗಳನ್ನೆಲ್ಲ ಅಲ್ಲಗಳೆದು ಇವು ಆತ್ಮ ಅಲ್ಲ, ಇವು ಅನಾತ್ಮ ಅದಾವು. ಇವು ಎಲ್ಲಕ್ಕೂ ಸಾಕ್ಷಿ ಆದಂಥದ್ದು ಯಾವುದು ಪ್ರತ್ಯೇಗಾತ್ಮ ಐತಲ್ಲ, ಅದು ಮಾತ್ರ ನಾನಿದ್ದೇನೆ, ಅದುವೇ ಪರಬ್ರಹ್ಮ ವಸ್ತು ಅಂತ ಹಿಂಗ ಅದು ಜ್ಞಾನ ಉದಯ ಆಗಿರ್ತೈತಿ. ಈ ಅವಾಗ ಆತ್ಮಾಕಾರ ವೃತ್ತಿಯೇ ಇಲ್ಲಿ ಬತ್ತಿ ಅಂತ ಹೇಳಲ್ಪಟ್ಟೈತಿ. ಅದಕ್ಕೆ ಪ್ರವಿಮಲ ಕಳೆ ಎಂಬ ಒತ್ತಿವಿಡಿದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಚಿಮಣಿ ಎಣ್ಣಿದ ದೀಪ ಅಲ್ಲ, ಅದು ದಿವ್ಯ ಜ್ಯೋತಿ ಬೆಳಗುತ್ತಿದೆ. ಅದಕ್ಕೆ ಇಂಥ ಬತ್ತಿಯನ್ನು ಹಿಡ್ಕೊಂಡು ಆತ್ಮಜ್ಯೋತಿ ಬೆಳಗುತ್ತಾ ಇದೆ, ಯಾವಾಗಲೂ ಐತೆ. ಅದಕ್ಕೆ ಇಲ್ಲಿ ಮೊದಲ ಮಠದಾಗ ಯಾವತ್ತೂ ಒಂದು ದೀಪ ಉರಿತಿತ್ತು. ಅಲ್ಲೆಲ್ಲ ಎಣ್ಣೆ, ಅವು ಎಣ್ಣೆ ಚೆಲ್ಲಿ ಚೆಲ್ಲಿ ಮ್ಯಾಣ ಅದೆಲ್ಲ ಹೊಲಸು ಹಿಡಿದು ಬಿಟ್ಟಿತ್ತು. ಅದು ನಾವಂದ್ವಿ ತೆಗಿಯೋದನ್ನ, ಈ ನೀನು ಎಣ್ಣೆನೂ ತೆಗಿ, ನೀನು ದೀಪನೂ ತೆಗಿ, ಅದು ಯಾವತ್ತೂ ಬೆಳಗ್ತೈತಿ, ಹುಚ್ಚಿ ತೆಗಿ ಅದನ್ನ. ಅದೇನು ಇದ್ದಾಗ ನಡೀತೈತೆ, ನಾವು ತಿಂಗೇನಿಲ್ಲ, ತೆಗಿಸ್ಬಿಟ್ಟಿವಿ ಅದನ್ನು. ಅಂದ್ರೆ ಈ ರೀತಿ ಆತ್ಮಜ್ಯೋತಿ ಅದನ್ನ, ಅದು ಮೊದಲು ಸಹಕಾರ ಬೇಕು, ತಿಳ್ಕೊಳ್ಳೋತನ, ತಿಳ್ಕೊಂಡು ಮೇಲೆ ಆಯ್ತು. ಈ ರೀತಿ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಹೇಳ್ಕೊಂಡು ಬಂದಾರ. ಇನ್ನು ಮೇಲೆ ಅಲ್ಲದೆ ಈಗ ಇಲ್ಲಿ ತನಕ ಒಂದೇ ನುಡಿ ಆಯ್ತು, ಇನ್ನು ಎರಡನೇ ನುಡಿ ಹೇಳ್ತಾರೆ. ಮುಸುಕಿದ ವಿಷಯ ಪತಂಗ ಬಿದ್ದು ಉರುಳೆ. ಮುಸುಕಿದ ವಿಷಯ ಪತಂಗ ಬಿದ್ದು ಉರುಳೆ. ತಾಮಸ ಬುದ್ಧಿ ಎಂಬ ಕತ್ತಲೆಯು ಅಳಿಯೇ. ಮಸಗಿ ಸುಜ್ಞಾನವೆಂತೆಂಬ ಮಹಾಪ್ರಭೆ ಪಸರಿಸಿ ಮಾಯಾಕಾಳಿಕ ಪೋರ್ಧದ ಅನುಪಮ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿದ್ದು ಉರುಳೆ ಅಂದ್ರೆ ಏನು? ಅಂದ್ರೆ ಪ್ರಕಾಶಮಾನವಾಗಿ ದೀಪ ಉರಿತದ. ಆ ದೀಪ ಉರಿಲಾಕೈತು ಅಂದ್ರ ಪತಂಗ. ಪತಂಗ ಅಂದ್ರ ದೀಪದ ಹುಳ. ಈ ಲೈಟ್ ಕಾದು ನೋಡಿರ್ಬೇಕು ನೀವು, ಅವು ಬಂದ ಬರ್ತಾವ. ಬಂದು ಅವೇನ್ ಮಾಡ್ತಾವ, ದೀಪಕ್ಕೆ ಮುದ್ದು ಕೊಡ್ಲಾಕ ಹೋಗ್ತಾವ. ಮತ್ತೇನಾಕತಿ ಗತಿ? ದೀಪ ಮೊದಲ ಬೆಂಕಿ ಅದು, ಮತ್ತ ಅದಕ್ಕೆ ಮುದ್ದು ಕೊಡ್ಲಾಕ ಹೋದ್ರ ಸುತ್ತ ಬರ್ತೇನೆ. ಈ ರೀತಿ ಮುದ್ದು ಕೊಡೋದಕ್ಕೆ ಹೋಗಿ ಅವು ಸಾತ್ತು ಬೀಳ್ತಾವು. ಅದರಂತೆ ಇದು ದೀಪದ್ದಾಯ್ತು. ಇದು ದೀಪ ಅಂದ್ರೆ ಇಲ್ಲಿ ಮುಸುಕಿದ ವಿಷಯ ಪತಂಗ ಬಿದ್ದುಳ್ಳೆ. ಅದು ದೃಷ್ಟಾಂತ ಮೊದಲು ತಿಳ್ಕೊಳ್ಳೋಣ. ದೀಪವನ್ನ ಮುದ್ದು ಕೊಡ್ಲಿಕ್ಕೆ ಹೋಗಿ ಆ ಪತಂಗ ಏನದಾವಲ್ಲ, ಹುಳ, ಪಂಕದ ಹುಳ,
ಅದು ಬಿದ್ದು ಸುಟ್ಕೊಂಡ್ ಸತ್ತೋಕ್ಕೈತಿ. ಎಲ್ಲಿ ದೀಪ